ನಾನು ಕೂಡ ಬೇರೆ ಕೆಲವು ದೇಶಗಳಿಗೆ ಹೋದಾಗ ಅಲ್ಲಿ ಬುದ್ಧ ಅಂದರೆ ನೀವು ಭಾರತದವರಾ ಅಂತ ಕೇಳ್ತಾರೆ. ಆದರೆ ಬುದ್ಧನ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ನೀವು ನನ್ನನ್ನು ಅವಮಾನ ಮಾಡಿದ್ರೂ ನನಗೆ ಕೋಪ ಬರೋದಿಲ್ಲ, ಬರಬಾರ್ದು. ಹಾಗಂದರೆ ಅನ್ಯಾಯವನ್ನು ಸಹಿಸ್ಕೊಂಡಿರಬೇಕು ಅಂತಲ್ಲ, ಅನ್ಯಾಯ ಮಾಡುವವರಿಗೆ ಅನ್ಯಾಯದಿಂದ ಏನಾಗುತ್ತದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಬೇಕು. ಅದು ಬುದ್ಧನನ್ನು ಅಪಾರವಾಗಿ ಪೂಜಿಸುವ ದೇಶ ಅದು ಥಾಯ್ಲೆಂಡ್ ದೇಶ. ಆದರೆ ಥಾಯ್ಲೆಂಡ್ ದೇಶದಲ್ಲಿ ಸಮಾನತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳಿದ್ದಾರೆ, ನಮ್ಮ ನೆರೆಯವರನ್ನು ಬದಲಾಯಿಸಲು ನಮಗೆ ಸಾಧ್ಯ ಇಲ್ಲ. ಅಂದರೆ ಅವರ ವಿಚಾರ ಅಲ್ಲ, ನಮ್ಮ ನೆರೆಯವರ ಪೊಸಿಷನ್ ಇದೆಯಲ್ಲ. ಬುದ್ಧನ ಪ್ರತಿಮೆಯನ್ನು ತೊಗೊಳಕ್ಕೆ ಹೋದಾಗ ಒಂದು ಅಂಗಡಿನಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಯಾವುದೇ ಕಾರಣಕ್ಕೂ ಬುದ್ಧನ ಪ್ರತಿಮೆಯನ್ನು ನಿಮ್ಮ ಈ ಒಂದು ಅಂದರೆ ನಿಮ್ಮ ಸೊಂಟದ ಕೆಳಗಡೆ ಇಡಬಾರ್ದು, ಅದನ್ನ ಮೇಲೇ ಇಡಬೇಕು ಅಂತ ಹೇಳಿದ್ರು. ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸಂವಾದ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಒಂದು ಬೌದ್ಧ ಪೌರ್ಣಿಮೆಯ ಈ ಒಂದು ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಒಬ್ಬ ಭಾಳ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರು ಬರಹಗಾರರು, ಚಿಂತಕರು, ಸುಧಾರಣಾವಾದಿಗಳು, ಸಮಾಜವಾದಿಗಳು, ರಾಮ್ ಮನೋಹರ್ ಲೋಹಿಯಾ ಮತ್ತು ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾದವರು, ಸಾಕಷ್ಟು ಅನುವಾದವನ್ನು ಮಾಡಿದವರು, ಪಂಚಭಾಷೆಗಳಲ್ಲಿ ಪರಿಣಿತರು ಮತ್ತು ಈ ಒಂದು ಹಿಂದುಳಿದ ವರ್ಗ ಅಥವಾ ನಮ್ಮ ಮಾರ್ಜಿನಲೈಸ್ ಸೊಸೈಟಿ ಏನಂತೀವಿ ಅವರಲ್ಲಿ ಅರಿವನ್ನು ಮೂಡಿಸುವ ಮತ್ತು ಅವರನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನದಲ್ಲಿ ತಮ್ಮ ಜೀವನವನ್ನೇ ಕಳೆದವರು. ದಶಕಗಳ ಕಾಲ ಆ ಒಂದು ಸಾಂಗತ್ಯದಲ್ಲಿ, ಆ ಒಂದು ಮಾರ್ಜಿನಲೈಸ್ ಸೊಸೈಟಿಯ ಸಾಂಗತ್ಯದಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡವರು. ಅವರೇ ನಮ್ಮ ಪ್ರೀತಿಯ ವಿಜಯ್ ಮಂಗಳೂರವರು. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಗೌರೀಶ್. ಒಂದು ನನಗೆ ಖುಷಿ ಏನಂದರೆ ನಮ್ಮ ವಿಜಯ್ ಸರ್ ಜೊತೆ ಮಾತಾಡೋಕ್ಕೆ. ಅವರು ನಮ್ಮ ಮತ್ತು ಅವರ ಡಿಸ್ಟ್ರಿಕ್ಟ್ ಒಂದೇ, ಕೊಪ್ಪಳ ಜಿಲ್ಲೆಯವರು. ಅವರು ಮೂಲ ಊರು ಮಂಗಳೂರು ಅಂತ. ಮಂಗಳೂರು ಅಂದರೆ ಈ ದಕ್ಷಿಣ ಕನ್ನಡ ಮಂಗಳೂರಲ್ಲ, ಅದು ನಮ್ಮ ಊರ ಪಕ್ಕದಲ್ಲೂ ಒಂದು ಮಂಗಳೂರಿದೆ ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಹುಟ್ಟಿದ್ದು ಬಟ್ ಬೆಳೆದದ್ದು ಅವರು ಗೊಂಡಬಾಳ ಅನ್ನೋ ಒಂದು ಊರಿನಲ್ಲಿ. ಬಟ್ ಅದಾದ ನಂತರ ಜೀವನಕ್ಕೋಸ್ಕರ ನಾವೆಲ್ಲ ಹೇಗೆ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೆವು, ಹಾಗೆ ಸುಮಾರು ಊರುಗಳಲ್ಲಿ ಅವರು ಕೆಲಸ ಮಾಡಿ ಕಲಬುರಗಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಹೀಗೆ ಸಾಕಷ್ಟು ಕಡೆ ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಊರಿದ್ದಾರೆ. ಸರ್ ಮತ್ತೊಂದು ಸಲ ಸ್ವಾಗತ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಈ ಒಂದು ಬೌದ್ಧ ಪೂರ್ಣಿಮೆಯ ಈ ಒಂದು ಸುಸಂದರ್ಭದಲ್ಲಿ ಬುದ್ಧನ ಬಗ್ಗೆ ಮಾತಾಡೋಣ ಅಂತ ನನಗನ್ನಿಸ್ತು. ಹೀಗಾಗಿ ನಿಮ್ಮ ಜೊತೆಗೆ ಇವತ್ತು ಸೇರಿದ್ದೀವಿ. 5-6ನೇ ಶತಮಾನದಲ್ಲಿ ನಮ್ಮ ಭಾರತದಲ್ಲಿ ಅಂದರೆ ನಮ್ಮ ನಾಡಿನಲ್ಲಿ ಕಂಡ ಬುದ್ಧ ಇವತ್ತು ನಮಗೆ ಪ್ರಭಾವಿಸ್ತಾ ಇರ್ತಾನೆ. ಬಟ್ ಹೇಗೆ ಪ್ರಭಾವಿಸ್ತಾ ಇರ್ತಾನೆ? 21ನೇ ಶತಮಾನದ 2025ನೇ ಇಸ್ವಿಯಲ್ಲಿ ಬುದ್ಧ ಹೇಗೆ ರೆಲೆವೆಂಟು? ಈ ಥರ ಪ್ರಶ್ನೆಗಳೆಲ್ಲ ನಮ್ಮನ್ನು ಕಾಡ್ತವೆ. ಮಹಾನ್ ವ್ಯಕ್ತಿಗಳ ಎಲ್ಲ ವಿಚಾರಗಳು ಕೂಡ ಸರ್ವಕಾಲಕ್ಕೂ ಸಲ್ತಕ್ಕಂಥದ್ದು. ಬುದ್ಧ ಅವರ ಜನ್ಮ ಕ್ರಿಸ್ತಶಕ ಪೂರ್ವ 5ನೇ ಶತಮಾನದಲ್ಲಿ ಆಗಿರೋದು. ಅಂದರೆ ಈಗ ನಾವು ಸುಮಾರು 2500-600 ವರ್ಷಗಳ ನಂತರ ಅವರನ್ನು ಮತ್ತೆ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಭಾರತದಿಂದ ಬೇರೆ ದೇಶಕ್ಕೆ ಹೋದ ಯಾರೇ ಆಗಲಿ ಅವರು ನಾನು ಬುದ್ಧನ ನಾಡಿನವನು ಅಂತ ಹೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಯವರು, ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಎಷ್ಟೋ ದೇಶಗಳಿಗೆ ಹೋಗಿರುವಾಗ ಈ ಮಾತನ್ನಾಡಿದ್ದಾರೆ. ಇದು ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ ವರದಿ ಆಗಿದೆ. ನಾನು ಬುದ್ಧನ ನಾಡಿನವನು, ನಾನು ಗಾಂಧಿ ನಾಡಿನವನು ಅಂತ ಹೇಳಿದ್ದಾರೆ. ಗಾಂಧಿಯವರು ಕೂಡ ಬುದ್ಧ ಅವರ ತತ್ವಗಳನ್ನು ಪಾಲನೆ ಮಾಡಿರೋರಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವವರು. ಬುದ್ಧನ ಕಾಲದಲ್ಲಿ ಬುದ್ಧನಿಗೆ ರಾಜನ ಮಗ ಅಂತ ಹೇಳ್ತಾರೆ. ಆದರೆ ನಮ್ಮ ಪರಿಕಲ್ಪನೆಯಲ್ಲಿ ಸಾಮಾನ್ಯವಾಗಿ ರಾಜ ಅಂದರೆ ರಾಜನ ಮಗ, ರಾಜನ ಮಗ, ಈ ಥರದ ರಾಜ ಪದ್ಧತಿ ಆಗ ಇರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬುದ್ಧ ಶುದ್ಧೋಧನ ಮತ್ತು ಮಾಯಾವತಿಯವರ ಮಗನಾಗಿ ಹುಟ್ಟಿದ ಕಾಲದಲ್ಲಿ ಶುದ್ಧೋಧನ ರಾಜ ಆಗಿದ್ದ. ಅಂದರೆ ಆಗಿನ ಕಾಲದಲ್ಲಿ ಗಣತಂತ್ರ ಇತ್ತು. ಗಣತಂತ್ರದಲ್ಲಿ ಒಬ್ಬರು ಆಡಳಿತಾಧಿಕಾರಿ ರೀತಿಯಲ್ಲಿ ಆಗ್ತಾಯಿದ್ರು, ಅವರಿಗೆ ರಾಜ ಅಂತಿದ್ರು. ಅವ್ರಿಗೊಂದು ಟೈಮ್ ಇರ್ತಿತ್ತು. ಆ ಟೈಮ್ವರೆಗೆ ಅವರು ರಾಜರು. ಆ ಟೈಮ್ ಮುಗಿದ ಮೇಲೆ ಗಣಗಳೆಲ್ಲ ಸೇರಿ ಇನ್ನೊಬ್ಬ ರಾಜನನ್ನು ಆಯ್ಕೆ ಮಾಡ್ತಾಯಿದ್ರು. ದ್ಯಾಟ್ ಮೀನ್ಸ್ ರಾಜನ ಮಗ ರಾಜ ಆಗ್ತಾನೆ ಅಂತ ಏನಿಲ್ಲ. ಆ ರೀತಿಯಲ್ಲಿ ಬುದ್ಧನ ಹಿನ್ನೆಲೆ ಇದೆ. ಬುದ್ಧ ಅವರು ತಮ್ಮ ಕೌಟುಂಬಿಕ ವ್ಯವಹಾರಗಳಲ್ಲಿ ಒಂದು ವಯಸ್ಸಿನವರೆಗೆ ಬೆಳೆದು ನಂತರ ಅವರಿಗೆ
ಒಂದು ಅನೇಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಸಂದರ್ಭ ಬರುತ್ತೆ. ನದಿಯ ನೀರಿನ ವಿಚಾರದಲ್ಲಿ ಬುದ್ಧರ ರಾಜ್ಯಕ್ಕೂ ನೆರೆ ರಾಜ್ಯಕ್ಕೂ ವಿವಾದ ಉಂಟಾಗಿ ಆ ವಿವಾದ ಇತ್ಯರ್ಥವಾಗದೇ ಹೋದಾಗ ಯುದ್ಧವೇ ದಾರಿ ಎನ್ನುವ ತೀರ್ಮಾನಕ್ಕೆ ಎರಡೂ ಕಡೆಯವರು ಬಂದಾಗ ಬುದ್ಧ ಮನೆ ಬಿಡ್ತಾನೆ. ಯಾಕಂದರೆ ಬುದ್ಧನ ಒಪ್ಪಿಗೆ ಅದಕ್ಕಿರೋದಿಲ್ಲ. ಸಭೆಯಲ್ಲಿ ಮಹಾಸಭೆಯಲ್ಲಿ ಗಣಗಳ ಮಹಾಸಭೆಯಲ್ಲಿ ಬುದ್ಧ ಕೂಡ ಮಾತಾಡ್ತಾನೆ. ತಂದೆ ಅವಾಗ ರಾಜ ಆಗಿರ್ತಾನೆ, ಅವರ ಅನುಮತಿ ಪಡೆದು ಅವರು ಪರಿಪರಿಯಾಗಿ ಹೇಳ್ತಾರೆ, ಯುದ್ಧ ದಾರಿ ಅಲ್ಲ, ಯುದ್ಧ ದಾರಿ ಅಲ್ಲ ಬುದ್ಧ ಹೇಳೋದು. ಆದ್ದರಿಂದ ನಾವು ಮಾತುಕತೆ ಆಡೋಣ. ಮಾತುಕತೆ ಆಡಿದಾಗ ಎದುರಾಳಿ ನಮ್ಮಿಂದ ಒಂದು ತುತ್ತು ಅಥವಾ 1 ಎಕರೆ ಅಥವಾ 1 ಗ್ಯಾಲನ್ ನೀರನ್ನು ಜಾಸ್ತಿ ಕೇಳಿದರೂ ನಾವು ಕೊಡೋಣ, ಯುದ್ಧವನ್ನು ತಪ್ಪಿಸ್ಕೊಳ್ಳೋಣ. ಬಂಧುತ್ವ ಬಹಳ ಮುಖ್ಯವಾದದ್ದು, ಶಾಂತಿ ಬಹಳ ಮುಖ್ಯವಾದದ್ದು, ಸಹಕಾರ ಬಹಳ ಮುಖ್ಯವಾದದ್ದು. ಯುದ್ಧ ಯಾರಿಗೂ ಒಳ್ಳೆಯದಲ್ಲ ಅಂತ ಹೇಳ್ತಾನೆ. ಅದನ್ನು ಇವತ್ತಿನ ಸಂದರ್ಭದಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. ಎಷ್ಟೋ ಕಡೆ ಯುದ್ಧದ ಕಾರ್ಮೋಡಗಳು ಸುಳಿಯುತ್ತಾ ಇರೋದನ್ನು ನಾವು ನೋಡಿದ್ದೀವಿ. ಅಲ್ಲಿ ಯುಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ವರ್ಷಗಳ ಕಾಲ ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಯುದ್ಧದಿಂದ ಸರ್ವನಾಶ ಆಗುತ್ತೆ. ಅದರಲ್ಲಿ ವೀಕ್ ಯಾರು ಇರ್ತಾರೆ ಅವರು ಮೊದಲು ನಾಶ ಆಗ್ತಾರೆ. ಸ್ಟ್ರಾಂಗ್ ಯಾರು ಇರ್ತಾರೆ ಅಥವಾ ಶ್ರೀಮಂತರು ಯಾರು ಇರ್ತಾರೆ ಅಥವಾ ಅಧಿಕಾರಸ್ಥರು ಯಾರು ಇರ್ತಾರೆ ಅವರು ನಂತರ ನಾಶ ಆಗ್ತಾರೆ. ಮೊದಲು ನಾಶ ಆಗೋದು ಜನಸಾಮಾನ್ಯರು. ಬುದ್ಧ ಯುದ್ಧದ ವಿರೋಧಿಯಾಗಿ ಶಾಂತಿಯ ದೂತನಾಗಿ ತನ್ನ ರಾಜ್ಯದಲ್ಲಿ ತನ್ನ ವಿಷಯವನ್ನು ಮನವರಿಕೆ ಮಾಡಿಕೊಡೋದರಲ್ಲಿ ವಿಫಲನಾದಾಗ ಅವನು ಮನುಷ್ಯರ ಮನಸ್ಸಿನಲ್ಲಿ ಇರುವ ಈ ಯುದ್ಧ ದಾಹಕ್ಕೆ ಉತ್ತರ ಏನಿದೆ, ಮನುಷ್ಯರಲ್ಲಿರುವ ದುಃಖಕ್ಕೆ ಕಾರಣ ಏನಿದೆ, ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಬುದ್ಧ ಯಾವುದನ್ನೆಲ್ಲ ದುಃಖ 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 ಅಂದಿದ್ದಾನೋ ಅದನ್ನು ಬುದ್ಧನ ನಂತರ ಈ 2200 ವರ್ಷಗಳ ನಂತರ ಪ್ರಪಂಚದಲ್ಲಿ ಒಬ್ಬ ಶ್ರೇಷ್ಠ ದಾರ್ಶನಿಕ ಚಿಂತಕ ಹುಟ್ಟಿದ. ಅವನ ಹೆಸರು ಕಾರ್ಲ್ ಮಾರ್ಕ್ಸ್. ಆ ಕಾರ್ಲ್ ಮಾರ್ಕ್ಸು ಬುದ್ಧ ಯಾವುದನ್ನು ದುಃಖ ಅಂದಿದ್ರು ಅದನ್ನು ಶೋಷಣೆ ಅಂತ ಹೇಳಿದರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಶೋಷಣೆ ದುಃಖ ಎರಡೂ ಒಂದೇ. ದುಃಖಕ್ಕೆ ಕಾರಣ ಇದೆ, ಕಾರಣ ಇಲ್ಲದೆ ದುಃಖ ಇರುವುದಿಲ್ಲ. ಮತ್ತು ದುಃಖದ ಶಮನಕ್ಕೂ ಕೂಡ ಕಾರಣ ಇದೆ. ಆ ಕಾರಣವನ್ನು ನಾವು ಕಂಡುಕೊಂಡರೆ ದುಃಖ ಶಮನವಾಗುತ್ತದೆ ಅಂತ ಬುದ್ಧ ಹೇಳ್ತಾರೆ. ಅದನ್ನು ಶೋಷಣೆಗೂ ಅನ್ವಯ ಮಾಡೋದು. ಶೋಷಣೆ ಇರೋದಕ್ಕೆ, ಸಮಾಜದಲ್ಲಿ ಶೋಷಣೆ ಇರೋದಕ್ಕೆ ಕಾರಣ ಇದೆ. ಆ ಕಾರಣವನ್ನು ನಿರ್ಮೂಲನೆ ಮಾಡಬೇಕು, ಆಗ ಶೋಷಣೆ ಇಲ್ಲವಾಗುತ್ತದೆ. ಶೋಷಣೆ ಇಲ್ಲವಾದಾಗ ಸುಖ, ಶಾಂತಿ, ಪ್ರೀತಿ, ಸೌಹಾರ್ದ, ಬಂಧುತ್ವ ಉಳಿಯುತ್ತೆ. ಈ ರೀತಿಯಲ್ಲಿ ಬುದ್ಧ ಅವರ ಒಂದು ಜೀವನ ನಡೆದು ಅವರು ತಪಸ್ಸು ಮಾಡಿದರು, ಧ್ಯಾನ ಮಾಡಿದರು ಅಂತ. ನಾವು ಒಂದು 4 ಕಾರಣಗಳನ್ನ ಕೇಳಿದ್ದೀವಲ್ಲ ಬುದ್ಧ ಮನೆ ಬಿಟ್ಟು ಹೋಗೋಕ್ಕೆ. ಅಂದರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬಂದಿರುವಂಥದ್ದು ಆ ಕಾರಣಗಳು ಕೂಡ ಇದರಲ್ಲಿ ಮಿಳಿತ ಆಗಿದೆಯಾ? ಆಗಿಲ್ಲ. ಹೌದಾ? ನಾನು ಈಗ ಬುದ್ಧ ಅವರ ವಿಚಾರಗಳ ಬಗ್ಗೆ ಏನು ಒಂದು ಇಲ್ಲಿ ತಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ, ಇದಕ್ಕೆಲ್ಲ ಆಧಾರವಾಗಿ ಇಟ್ಕೊಂಡಿರೋದು ಅಂಬೇಡ್ಕರ್ ಅವರು ಹೇಳಿರೋದನ್ನು. ಓಕೆ, ನಾನು ಹೇಳ್ತಾ ಇರೋದು ಕೆಲವರು ಬೌದ್ಧರಿಗೆ ಅಥವಾ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಂಡಿರೋರಿಗೆ ತಪ್ಪು ಅನಿಸ್ಬೋದು. ಆ ತಪ್ಪು ಅನಿಸೋ ಅಂಥ ವಿಚಾರನೂ ನಾನು ಹೇಳಿದರೆ ಅದಕ್ಕೆ ನಾನು ಆ ವಿಚಾರವನ್ನು ತೆಗೆದುಕೊಂಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ತಮಗೆ ಸ್ಪಷ್ಟನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ನಮ್ಮ ಪಠ್ಯಪುಸ್ತಕದಲ್ಲಿ ಕಾರಣಗಳು ಅಂತ ಕೊಟ್ಟಿದ್ದಾರೆ, ಅವನು ವೃದ್ಧನನ್ನು ನೋಡಿದ, ರೋಗಿಯನ್ನು ನೋಡಿದ ಅಂತ ಏನು ಕೊಟ್ಟಿದ್ದಾರೆ, ಶವವನ್ನು ನೋಡಿದ ಅಂತ ಕೊಟ್ಟಿದ್ದಾರೆ, ಅದು ಸತ್ಯವಾದ ಕಾರಣ ಅಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಅದನ್ನು ಒಪ್ಪಿದ್ದೀನಿ. ಬಟ್ ಅಂದರೆ ನೀವು ಹೇಳಿದ ಹಾಗೆ ನನಗೆ ಬುದ್ಧ ಅಂದ ತಕ್ಷಣ ನನಗೊಂದು ಆರ್ಟಿಕಲ್ ನೆನಪು ಬರುತ್ತೆ. ನಮ್ಮ ಪಿ ಲಂಕೇಶ್ವರ್ ಬರೆದಿರೋದು, ಪ್ರೀತಿಯ ಹುಡುಕುತ್ತ ಮೋಕ್ಷದ ಬಂಧನದಲ್ಲಿ ಅಂಥೇಳಿ. ಭಾಳ ಚೆನ್ನಾಗಿ ನನಗಂದರೆ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದು ಅದು ಒಂದು ಅವನ ಲೇಖನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬುದ್ಧ ಈಗ ಇವತ್ತಿನ, ನೀವು ಅದ್ರ ಬಗ್ಗೆ ಹೇಳಿದ್ರಿ ಕೂಡ, ಯುದ್ಧ ಇವತ್ತು ಕೂಡ ನಾವು ಯುದ್ಧದ ಮಧ್ಯನೇ ಇದ್ದೀವಿ. ಹೀಗಾಗಿ ರಿಲೆವೆನ್ಸ್ ಹೇಗೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಬಟ್ ಸೋಷಲ್ ಸ್ಟ್ರಕ್ಚರ್ ನೋಡಿದಾಗ, ಸೊ ನೀವು ಗಣತಂತ್ರನೋ ಮಾತನ್ನ ಹೇಳಿದ್ರಿ, ಈಗ ನಾವು ಗಣತಂತ್ರದಲ್ಲಿದ್ದೀವಿ ಮತ್ತೆ ಒಂದು ಅಲ್ವಾ? ಸೊ ಹೇಗೆ ರಿಲೆವೆನ್ಸನ್ನು ನಾವು ಹುಡುಕಬೇಕು, ಹೇಗೆ? ಬುದ್ಧ ಅವರು ಶಾಂತಿಯ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ. ಶಾಂತಿ ಇರಬೇಕು ಅಂತಂದರೆ ಅದಕ್ಕೆ ಇಡೀ ಸಮಾಜದಲ್ಲಿ ಸುಖ ನೆಲೆಸುತ್ತೆ ಶಾಂತಿ ಇರೋದಾದರೆ. ಆದ್ದರಿಂದ ಶಾಂತಿಗೆ ಅವರು ಮಹತ್ವ ಕೊಟ್ಟಿದ್ದಾರೆ. ಆ ಶಾಂತಿಗೆ ಮಹತ್ವ ಕೊಟ್ಟಿರೋದನ್ನು ನಾವು ವೀಕ್ನೆಸ್ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾಂತಿ ಅಂದರೆ ವೀಕ್ನೆಸ್ ಅಲ್ಲ.
ಆದ್ದರಿಂದ ಶಾಂತಿ ಅಂದರೆ ಎಲ್ಲರೂ ಬಂಧುತ್ವ ಭಾವದಿಂದ, ಎಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಇರಬೇಕು ಅನ್ನೋದು ಶಾಂತಿ ಅಂದರೆ. ಶಾಂತಿ ಅಂದರೆ ದ್ವೇಷ ಇಲ್ಲ, ಕೋಪ ಇಲ್ಲ, ಅಸಮಾಧಾನ ಇಲ್ಲ, ಆಕ್ರೋಶ ಇಲ್ಲ, ಅನ್ಯಾಯ ಇಲ್ಲ. ಆಕ್ರೋಶ, ಅನ್ಯಾಯ, ಅಸಮಾಧಾನ ಹುಟ್ಟೋದು ಅನ್ಯಾಯದಿಂದ. ಅಸಮಾನತೆ ಇದ್ದಾಗ ನೀವು ನನ್ನನ್ನು ಇಲ್ಲಿ ಟ್ರೀಟ್ ಮಾಡಿದರೆ ನನಗೆ ದುಃಖ ಆಗುತ್ತೆ. ಆ ದುಃಖ ಒಂದು ಲೆವೆಲ್ವರೆಗೆ ಉಳಿಯುತ್ತೆ, ಆಮೇಲೆ ಅದು ಕೋಪವಾಗುತ್ತೆ. ಕೋಪ ಫಸ್ಟು, ಕೋಪ ಆದಮೇಲೆ ಆಕ್ರೋಶ ಆಗುತ್ತೆ, ಆಕ್ರೋಶ ಆದಮೇಲೆ ತಿರಸ್ಕಾರ ಬರುತ್ತೆ. ತಿರಸ್ಕಾರ ನನ್ನನ್ನು ಸೇಡಿನ ಕಡೆಗೆ ಒಯ್ಯುತ್ತೆ. ಆಗ ನಾನು ಇವ್ರನ್ನೇನಾದರೂ ಮಾಡಿ ಮಟ್ಟ ಹಾಕಬೇಕಲ್ಲ ಅಂತ ಯೋಚನೆ ಮಾಡ್ತೀನಿ ಸಾಮಾನ್ಯವಾಗಿ. ಆದರೆ ಬುದ್ಧನ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ನೀವು ನನ್ನನ್ನು ಅವಮಾನ ಮಾಡಿದ್ರೂ ನನಗೆ ಕೋಪ ಬರೋದಿಲ್ಲ, ಬರಬಾರ್ದು. ಹಾಗಂದರೆ ಅನ್ಯಾಯವನ್ನು ಸಹಿಸ್ಕೊಂಡಿರಬೇಕು ಅಂತಲ್ಲ, ಅನ್ಯಾಯ ಮಾಡುವವರಿಗೆ ಅನ್ಯಾಯದಿಂದ ಏನಾಗುತ್ತದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಬೇಕು. ಬುದ್ಧರಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಪ್ರಪಂಚದಲ್ಲಿರುವ ಸಮ್ಯಕ್ ಸತ್ಯ ಅಂತಾರೆ, ಅಂದರೆ ಪರಿಪೂರ್ಣವಾದ ಸತ್ಯ ಅದು ಅವರಿಗೆ ಅರ್ಥ ಆದಾಗ ಅವರು ತಮ್ಮ ವಿಚಾರಗಳನ್ನು ಪ್ರಚಾರ ಮಾಡ್ಕೊಂಡು ಹೋಗಲಿಲ್ಲ. ಊರಿಂದ ಊರಿಗೆ ಹೋಗುವಾಗ ಹೇಳ್ತಾ ಇದ್ರು, ಯಾರೋ ಸನ್ಯಾಸಿ ಬಂದಿದ್ದಾರೆ, ಬೌದ್ಧ ಸನ್ಯಾಸಿ, ಅವರಿಂದ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಜನಸಾಮಾನ್ಯರು ಸೇರ್ತಾ ಇದ್ದರು. ರಾಜರುಗಳು ಕೂಡ ಅವರನ್ನು ಆಹ್ವಾನ ಮಾಡಿ ಅವರಿಂದ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ರು. ಆಗ ಕೆಲವರು ಬುದ್ಧ ಅವರು ಹೇಳಿರೋ ವಿಚಾರಗಳು ಯಾರಿಗೆ ಇಷ್ಟ ಆಗಲಿಲ್ಲ, ಅವರು ಬುದ್ಧರಿಗೆ ಪ್ರಶ್ನೆ ಮಾಡಿರೋದುಂಟು. ಪ್ರಶ್ನೆಗೆ ಬುದ್ಧ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಉತ್ತರ ಕೊಟ್ಟರೂ ಅವರಿಗೆ ಸಮಾಧಾನ ಆಗಿಲ್ಲ, ಒಪ್ಪಿಗೆ ಆಗಿಲ್ಲ. ಆದ್ದರಿಂದ ಅವರು ಬುದ್ಧ ಅವರ ಮೇಲೆ ಆಕ್ರಮಣ ಮಾಡಿರೋದು ಉಂಟು, ಫಿಸಿಕಲ್ ಅಟ್ಯಾಕ್ ಮಾಡಿರೋದು ಉಂಟು. ವಿಚಾರದಲ್ಲಿ ಆಕ್ರಮಣ ಅಂದರೆ ಬೈಗಳ ಮಾಡೋದು, ಆರೋಪ ಮಾಡೋದು, ನಿಂದೆ ಮಾಡೋದು, ಇದನ್ನೆಲ್ಲ ಮಾಡಿರೋದು ಉಂಟು. ಅದೆಲ್ಲ ಸಂದರ್ಭದಲ್ಲಿ ಬುದ್ಧ ಅವರು ಎಲ್ಲ ಸೌಮ್ಯವಾಗಿ ಇದ್ದು ಕಡೆಗೆ ನಿಮಗೆ ತೃಪ್ತಿಯಾಯಿತೆ ಅಂತ ಕೇಳಿರೋ ಪ್ರಸಂಗಗಳನ್ನು ನಾವು ನೋಡ್ತೀವಿ. ಬೌದ್ಧ ಸಾಹಿತ್ಯದಲ್ಲಿ ಇದೆ ಇದು. ಅಂದರೆ ಈ ವಿಷಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇವರು ಯಾಕೆ ನನ್ನ ಮೇಲೆ ಕೋಪ ತೋರಿಸ್ತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ, ಹೀಗಳಿತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇವರಲ್ಲಿ ಅಜ್ಞಾನ ಇದೆ. ಈ ಅಜ್ಞಾನ, ನನ್ನಲ್ಲಿ ಅಜ್ಞಾನ ಇದೆ ಅನ್ನೋ ಪರಿಜ್ಞಾನ ಅವರಲ್ಲಿ ಇಲ್ಲ. ಆ ಪರಿಜ್ಞಾನ ಬರುವ ಥರ ಮಾಡುವುದೇ ಅಜ್ಞಾನವನ್ನು ನಿರ್ಮೂಲನೆ ಮಾಡುವ ದಾರಿ. ಆದ್ದರಿಂದ ಈಗ ಅವರು ಬಿರುಸನ್ನು ಮಾತಾಡಿದರು ಅಂತ ನಾನು ಬಿರುಸಿನ ಮಾತಾಡಿದರೆ ಅವರು ಬಿರುಸಿನ ಮಾತಾಡ್ತಾರೆ. ಇದು ವಿಕೋಪಕ್ಕೆ ಹೋಗುತ್ತೆ. ಮಾತಿನ ಶಕ್ತಿ ಕಡಿಮೆ ಆಗ್ತಾ ಇದ್ದ ಹಾಗೆ ಕೈ ಎತ್ತುತ್ತೆ. ಕೈ ಎತ್ತಿದರೆ ಹಿಂಸಾಚಾರ ಆಗುತ್ತೆ. ಹಿಂಸಾಚಾರ ಆದರೆ ಪರಿವರ್ತನೆ ಆಗುತ್ತಾ ಅಂತ ಕೇಳಿದರೆ ಪರಿವರ್ತನೆ ಆಗೋದಿಲ್ಲ. ಬುದ್ಧ ಅವರಿಗೆ ಪರಿವರ್ತನೆ ಬೇಕಾಗಿತ್ತು, ಅರ್ಜೆಂಟ್ ಇರಲಿಲ್ಲ ಬುದ್ಧ ಅವರಿಗೆ. ಆಮೇಲೆ ನಾನೇ ಸರಿ ಅನ್ನೋದು ಬುದ್ಧ ಅವರ ವಿಚಾರ ಅಲ್ಲ. ಬುದ್ಧ ಅವರಿಗೆ ಅವರ ಪರಮಾಪ್ತ ಶಿಷ್ಯ ಆನಂದ ಅಂತ, ಆನಂದ ಅವರು ಹೇಳಿರೋದನ್ನು ಬುದ್ಧ ಅವರು ಒಪ್ಪಿಕೊಂಡು ನನ್ನ ಶಿಷ್ಯಂದರಿಂದ ಕೂಡ ಕಲಿತಕ್ಕಂಥ ವಿಚಾರಗಳು ಇವೆ ಅನ್ನೋದನ್ನು ನಾನು ಒಪ್ತೀನಿ ಅಂತ ಸಾರ್ವಜನಿಕವಾಗಿ ಹೇಳಿದ ಒಂದು ಮಹಾನ್ ವ್ಯಕ್ತಿ ಬುದ್ಧ ಅವರು. ಸರ್, ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನನಗನ್ಸುತ್ತೆ. ಅದೇನೆಂದರೆ, ಈ ಶಾಂತಿ ಅನ್ನೋದಿದೆಯಲ್ಲ, ಇದು ಓವರ್ ವ್ಯಾಲ್ಯೂಡ್ ಆಗ್ಬಿಡ್ತಾ ಯಾವುದೋ ಒಂದು ಟೈಮಲ್ಲಿ ಅಂಥೇಳಿ. ಅಂದರೆ ನಾವು ಒಂಥರ ವೀಕ್ ಆದ್ವಿ. ನಾವು ಬೇರೆ ದಂಡೆತ್ತಿ ಹೋಗುವಂಥ ಪ್ರಸಂಗ ಭಾರತದಿಂದ, ಅಂದರೆ ಭಾರತ ಒಂದು ಭೂಖಂಡದಿಂದ ಹೋಗಿರುವಂಥ ಪ್ರಸಂಗಗಳೇ ಇಲ್ಲ. ಆದರೆ ಬೇರೆಯವ್ರು ನಮ್ಮ ಮೇಲೆ ದಂಡೆತ್ತಿ ಬಂದಾಗ ನಾವು ಅವ್ರನ್ನ ಎದುರಿಸುವಂಥ, ಒಗ್ಗಟ್ಟಾಗಿ ಅವ್ರನ್ನ ಹೊಡೆದೋಡಿಸುವಂಥ ಅಂಥ ಒಂದು ಪ್ರಸಂಗಗಳು ಕೂಡ ನಾವು ಮಾಡಿಲ್ಲ. ಸೊ ಇದಕ್ಕೆ ಶಾಂತಿ ಅನ್ನೋ ಒಂದು ವ್ಯಾಲ್ಯೂನ ಓವರ್ ವ್ಯಾಲ್ಯೂ ಮಾಡಿದ್ದು ಅನ್ನೋದು ಕೂಡ ಕಾರಣ ಅನ್ನೋದು ಒಂದು ವಾದ ಇದೆ. ಈ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಭಿನ್ನ ಭಿನ್ನ ಕ್ರಮಗಳು ಇವೆ. ನೀವು ಯಾವುದನ್ನು ಓವರ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀರಿ, ಅದು ನಿಜವಾಗ್ಲೂ ಶಾಂತಿಯ ವಿಚಾರವನ್ನು ಓವರ್ ವ್ಯಾಲ್ಯೂ ಮಾಡಿರೋದು ಅಲ್ಲ. ನನ್ನ ಪ್ರಕಾರ ಸರಿ ಇರಬಹುದು ಅಥವಾ ತಪ್ಪಿರಬಹುದು, ಓಕೆ, ಅದು ಡಿಬೇಟೇಬಲ್. ಈ ಶಾಂತಿಯ ವಿಚಾರವನ್ನು ನಾವು ಓವರ್ ವ್ಯಾಲ್ಯೂ ಮಾಡ್ತೀವಿ ಅಂತ ತಮಗೇನು ಒಂದು ಅನಿಸ್ತಾ ಇದೆ ಅಂತ ಹೇಳಿದ್ರಿ, ಭಾಳ ಜನರಿಗೆ ಅನಿಸ್ತಾ ಇರ್ಬೋದು ಏನೋ ಇದೆಯಲ್ಲ, ಅದು ನಿಜವಾಗಲೂ ಮುಕ್ತ ಆತ್ಮೀಯ ಮಾತುಕತೆಯಲ್ಲಿ ವಿಫಲವಾಗಿರುವುದು. ಶಾಂತಿಯ ಓವರ್ ವ್ಯಾಲ್ಯೂ ಅಲ್ಲ, ಶಾಂತಿಗೊಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನೇ ಅಷ್ಟೇ ಇರೋದು. ಅದು ಓವರ್ ವ್ಯಾಲ್ಯೂನೂ ಇಲ್ಲ, ಅಂಡರ್ ವ್ಯಾಲ್ಯೂನೂ ಇಲ್ಲ. ಯಾವುದೇ ವಿಚಾರ ಯಾವುದೇ ಒಂದು ಮೌಲ್ಯ ಇರ್ತದಲ್ಲ, ಅದು ಓವರ್ ಮತ್ತು ಅಂಡರ್ ಇರೋದಿಲ್ಲ. ಶಾಂತಿ ಎನ್ನುವ ಮೌಲ್ಯ
ಕಡಿಮೆ ಆಗ್ತಾ ಇದೆ ಅಂತ ನಮಗೇನಾದರೂ ಅನ್ನಿಸ್ತಾ ಇದ್ದರೆ ಅದ್ರ ಮೌಲ್ಯ ನಿಜವಾಗ್ಲೂ ಕಡಿಮೆ ಆಗ್ತಾ ಇಲ್ಲ. ಕಡಿಮೆ ಆಗ್ತಾ ಇರೋದೇನೆಂದರೆ ತೆರೆದ ಮನಸ್ಸಿನ ಆತ್ಮೀಯತೆಯನ್ನು ಒಳಗೊಂಡ ಮಾತುಕತೆಯಲ್ಲಿ ಸೋಲಾಗ್ತಾ ಇರೋದು. ಅಂದರೆ ನಾವು ಆತ್ಮೀಯತೆಯಿಂದ ಮಾತುಕತೆಯಲ್ಲಿ ಸೋಲನ್ನು ಅನುಭವಿಸುವುದು ತಪ್ಪಲ್ಲ, ಆದರೆ ತಾತ್ಕಾಲಿಕ ಆ ಸೋಲು. ಇದನ್ನು ಬುದ್ಧ ಅವರು ಹೇಳ್ತಾರೆ. ಇದನ್ನು ಪ್ರಾಕ್ಟೀಸಿಗೆ ಹೇಗೆ ತರಬೇಕು ಅನ್ನೋ ಸಂಬಂಧದಲ್ಲಿ ನಾವು ಸಂದರ್ಭಗಳನ್ನು ನೋಡಬೇಕು, ಸಂದರ್ಭಗಳನ್ನು ನೋಡಿ ತೀರ್ಮಾನ ಮಾಡಬೇಕು. ಇದಕ್ಕೆ ಒಂದು ಚಿಕ್ಕ ಮಾತು ಜೋಡಣೆ ಮಾಡಿ ನಿಮಗೆ ಪ್ರತಿಕ್ರಿಯೆ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳಿದ್ದಾರೆ, ನಮ್ಮ ನೆರೆಯವರನ್ನು ಬದಲಾಯಿಸಲು ನಮಗೆ ಸಾಧ್ಯ ಇಲ್ಲ. ಅಂದರೆ ಅವರ ವಿಚಾರ ಅಲ್ಲ, ನಮ್ಮ ನೆರೆಯವರ ಪೊಸಿಷನ್ ಇದೆಯಲ್ಲ, ಈಗ ನಮ್ಮ ನೆರೆ ದೇಶ ಒಂದಿದೆ, ಅವರನ್ನು ನಾವು ಪ್ರೀತಿಯಿಂದ ಕಾಣ್ಬೋದು, ಕೋಪದಿಂದ ಕಾಣ್ಬೋದು, ಸರ್ವನಾಶ ಮಾಡ್ಬೋದು, ಅಥವಾ ಅವರು ನಮ್ಮನ್ನು ಸರ್ವನಾಶ ಮಾಡ್ಬೋದು. ಆದರೆ ಅವರ ಸ್ಥಾನವನ್ನು ಬದಲಿಸಲಿಕ್ಕಾಗೋದಿಲ್ಲ. ಇದನ್ನು ಗಾಢವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ನಮಗೊಂದು ವಿಚಾರ ಹೊಳೆಯುತ್ತೆ. ಏನಂದರೆ ಅವರು ನಮ್ಮ ಕುಟುಂಬದ ಸದಸ್ಯರು ಅಂತ ತಿಳ್ಕೊಬೇಕು. ಅವರು ಕೆಟ್ಟವರಿದ್ದಾರೆ, ಅವರು ಆಕ್ರಮಣಕಾರಿ ಇರಬಹುದು, ಅಥವಾ ಅವರು ಲೂಟಿಕೋರರು ಇರಬಹುದು, ಯಾರೇ ಇರಬಹುದು, ಆದರೆ ಅವರು ನಮ್ಮ ನೆರೆ ದೇಶದವರು, ನಮ್ಮ ಪಕ್ಕ ಇರುವವರು. ನಾವು ಅವರು ಮುಖ ತಿರುಗಿಸ್ಕೊಂಡು ಇರಲಿಕ್ಕಾಗೋದಿಲ್ಲ. ಒಂದೇ ಕುಟುಂಬದಲ್ಲಿದ್ದವರು ಇರಲಿಕ್ಕಾಗುತ್ತಾ? ಒಂದೇ ಕುಟುಂಬದಲ್ಲಿದ್ದವರು ಬೇರೆ ಮನೆ ಮಾಡ್ಬೋದು, ಆದರೆ ನಾವು ಬೇರೆ ದೇಶ ಮಾಡಲಿಕ್ಕಾಗ್ತದಾ? ಆಗೋದಿಲ್ಲ. ಅವರು ಬೇರೆ ದೇಶ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಶಾಂತಿಯ ಸಂಧಾನ ಎನ್ನುವುದನ್ನು ನಾವು ಹೇಗೆ ಉಪಯೋಗಿಸಬೇಕು ಅನ್ನೋದು ಇವತ್ತಿನ ಯಾರು ಡಿಪ್ಲೊಮ್ಯಾಟ್ಸ್ ಇದ್ದಾರೆ ಆ ಡಿಪ್ಲೊಮ್ಯಾಟ್ಸ್ಗಳು ಅರ್ಥ ಮಾಡ್ಕೋಬೇಕು. ಡಿಪ್ಲೊಮ್ಯಾಟ್ಸ್ಗಳು ನಿರಂತರವಾದ ಪ್ರಕ್ರಿಯೆ ಇದೆ. ಇದು ಯಾವಾಗಲೂ ಒಬ್ಬ ಮನುಷ್ಯ ಆಗಲಿ ಒಂದು ದೇಶ ಆಗಲಿ ನಮ್ಮ ಪ್ರಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಇವತ್ತಿನ ದಿವಸ ನನ್ನ ಅಲ್ಪ ತಿಳುವಳಿಕೆಯ ಪ್ರಕಾರ ಹೇಳೋದಾದರೆ ಪಾಕಿಸ್ತಾನ ಯಾವುದೇ ವಿಚಾರದಲ್ಲೂ ಕೂಡ ಯುದ್ಧವನ್ನು ಆಹ್ವಾನಿಸುವ ಸ್ಥಿತಿಯಲ್ಲಿ ಇಲ್ಲ. ಕಂಪೇರಿಟಿವ್ಲಿ ಭಾರತ ಇದೆ, ಪಾಕಿಸ್ತಾನ ಇಲ್ಲ. ಅಲ್ಲಿ ವಿವೇಕ ಅನ್ನೋದು, ವಿವೇಚನೆ ಅನ್ನೋದು ಸಂಪೂರ್ಣವಾಗಿ ಕಾಣೆಯಾಗ್ತಾ ಇದೆ. ಅಂದರೆ ಮದ್ಯಪಾನ ಮಾಡಿದವನೊಬ್ಬ ದಾಂಡಿಗನ ಜೊತೆ ಫೈಟಿಂಗ್ ಮಾಡ್ತೀನಿ ಅಂತ ಹೊರಡ್ತಾ ಇದ್ದಾನೆ. ಅವನಿಗೆ ಪರಿಜ್ಞಾನ ಇಲ್ಲ, ನನ್ನ ಶಕ್ತಿ ಎಷ್ಟಿದೆ, ನಾನು ಮಾಡಬಹುದಾ ಅಂತ. ಆದ್ದರಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ವಿವಿಧ ಶಾಂತಿ ಸಂಸ್ಥೆಗಳ ಜೊತೆಗೆ ಸೇರಿ ಪಾಕಿಸ್ತಾನಕ್ಕೆ ವಿವೇಚನೆ, ಪಾಕಿಸ್ತಾನ ಇರಲಿ ಇನ್ನೊಂದು ದೇಶ ಇರಲಿ, ವಿವೇಕವನ್ನು ಮೂಡಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬರಬೇಕಾಗಿದೆ. ಆದರೆ ಒಂದು ಮಾತು ಹೇಳಿ ಇದನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇದರಲ್ಲಿ ಪರಿಣತ ಅಲ್ಲ, ಮೇಲಾಗಿ ಅದು ನಮ್ಮ ಈ ವಿಷಯಕ್ಕೆ ನೇರವಾಗಿ ಸಂಬಂಧ ಇಲ್ಲ. ಏನಂದರೆ ನಮ್ಮ ದೇಶದಲ್ಲೂ ಕೂಡ ಎಲ್ಲರೂ ಶಾಂತಿ ಪ್ರಿಯರು ಇಲ್ಲ. ಯಜಮಾನಿಕೆಯನ್ನು ಮಾಡುವ ಮನೋಭಾವ ಭಾರತದ ಜವಾಬ್ದಾರಿ ಹೊತ್ತಿರುವ ಜನರಿಗೆ ಆಗಾಗ ಈ ರೋಗ ತಾಗ್ತಾ ಇದೆ. ಯಜಮಾನಿಕೆ ಮಾಡಬೇಕು ನಾವು ಯಾರ ಮೇಲೆ? ಚಿಕ್ಕ ದೇಶಗಳ ಮೇಲೆ, ಚಿಕ್ಕವರ ಮೇಲೆ, ಹಿಂದುಳಿದವರ ಮೇಲೆ, ಅವರ ಮೇಲೆ, ಇವರ ಮೇಲೆ ಅನ್ನೋ ಯಜಮಾನಿಕೆಯ ಮನೋಭಾವ ಭಾರತದ ಆಡಳಿತಗಾರರಲ್ಲೂ ಕಾಲಕ್ಕೆ ಈ ರೋಗ ತಗಲ್ತಾ ಇರುತ್ತೆ. ಈಗ ಸ್ವಲ್ಪ ರೋಗ ತಗಲಿದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಧನ್ಯವಾದ. ಥ್ಯಾಂಕ್ ಯು ಸರ್. ನಾವು ಬುದ್ಧನ ನಾಡಿನವರು ಅಂತ ಹೇಳಿದಾಗ ನಂಗೆ ಭಾಳ ಖುಷಿ. ನಾವು ಬೇರೆ ದೇಶಗಳಿಗೆ ಹೋದಾಗ, ಫಾರ್ ಎಕ್ಸಾಂಪಲ್ ನಾನು ಈ ಕಡೆ ಆಸಿಯಾನ್ ಕಂಟ್ರೀಸಲ್ಲಿ ಒಂದು ದೇಶಕ್ಕೆ ಹೋದಾಗ ಅಲ್ಲಿ ನಾನು ಬುದ್ಧನ ಪ್ರತಿಮೆಯನ್ನು ತೊಗೊಳಕ್ಕೆ ಹೋದಾಗ ಒಂದು ಅಂಗಡಿನಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಯಾವುದೇ ಕಾರಣಕ್ಕೂ ಬುದ್ಧನ ಪ್ರತಿಮೆಯನ್ನು ನಿಮ್ಮ ಈ ಒಂದು ಅಂದರೆ ನಿಮ್ಮ ಸೊಂಟದ ಕೆಳಗಡೆ ಇಡಬಾರ್ದು, ಅದನ್ನ ಮೇಲೇ ಇಡಬೇಕು ಅಂತ ಹೇಳಿದ್ರು. ನಮ್ಮ ದೇಶದಲ್ಲಿ ಆ ಥರ ರೂಲ್ಸ್ ಇಲ್ಲ. ಅಂದರೆ ನಾನು ಹೇಳೋದು ಎಷ್ಟೊಂದು ದೇಶಗಳ ಎಷ್ಟೊಂದು ಜನರನ್ನು ಬುದ್ಧ ಪ್ರಭಾವಿಸಿದ್ದಾನೆ. ಅದು ಭಾಳ ಖುಷಿ ಕೊಡುವಂಥ ವಿಚಾರ. ಅಂದರೆ ಈಗ ಭಾರತದಲ್ಲಿ ಬುದ್ಧನ ಸ್ಥಾನ ಮತ್ತು ಬೇರೆ ದೇಶಗಳಲ್ಲಿ ಬುದ್ಧನ ಸ್ಥಾನ ಈ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದರೆ, ಸಾಮಾನ್ಯೀಕರಿಸಿ ಹೇಳೋದಾದರೆ ಬುದ್ಧನ ವಿಚಾರಗಳನ್ನು ಬಹಳಷ್ಟು ದೇಶಗಳು ಅರ್ಥ ಮಾಡ್ಕೊಂಡಿಲ್ಲ. ಬುದ್ಧನ ವಿಚಾರ ಇದ್ದರೆ ಅಲ್ಲಿ ಸರ್ವಾಧಿಕಾರ ಇರಬಾರ್ದು. ಬುದ್ಧನ ವಿಚಾರವನ್ನು ಒಂದು ದೇಶ ಒಪ್ಕೊಳ್ಳುತ್ತೆ ಅನ್ನೋದಾದರೆ ಅಲ್ಲಿ ಅಸಮಾನತೆ ಇರಬಾರ್ದು, ತೀವ್ರವಾದ ಅಸಮಾನತೆ ಆದರೂ ಇರಬಾರ್ದು. ಯಾಕೆಂದರೆ ನೀವು ಕಾರ್ ಓಡಿಸ್ತೀರಾ ರಸ್ತೆ ಮೇಲೆ, ಫುಲ್ 100% ಸಮತಟ್ಟಾಗಿ ಇರಬೇಕು ಅಂತ ಕಾರ್ ಓಡಿಸುವವರ ಅಭಿಪ್ರಾಯ. ಅಂದರೆ ಚೆನ್ನಾಗಿ ಓಡಿಸ್ತೀವಿ ನಾವು ಅಂತ, ತಡೆ ಇಲ್ಲ. ಆದರೆ ಸ್ವಲ್ಪ ವ್ಯತ್ಯಾಸ ಆದರೆ ಪರವಾಗಿಲ್ಲ. ಆದರೆ ಇಷ್ಟು ವ್ಯತ್ಯಾಸ ಆದರೆ ಕಾರ್ ಬೀಳುತ್ತೆ.
ಕಾರ್ ಬೀಳೋವಷ್ಟು ಅಸಮಾನತೆ ಇರಬಾರ್ದು. ಆದ್ದರಿಂದ ಯಾವುದೇ ದೇಶದಲ್ಲಿ ಅಸಮಾನತೆ ಇರಬಾರ್ದು, ಅನ್ಯಾಯ ಇರಬಾರ್ದು, ಯುದ್ಧ ದಾಹ ಇರಬಾರ್ದು, ಸರ್ವಾಧಿಕಾರ ಇರಬಾರ್ದು. ಇವೆಲ್ಲ ಕ್ವಾಲಿಟಿಗಳು ಬೌದ್ಧ ಧರ್ಮದಲ್ಲಿವೆ, ಬುದ್ಧನ ಬೋಧನೆಯಲ್ಲಿವೆ. ಅವುಗಳನ್ನು ನಾವು ಅನುಕರಿಸುವ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಬೇಕು. ಆದರೆ ಭಾಳಷ್ಟು ಕಡೆ ನಾವು ಏನು ಅಂದ್ಕೊಳ್ತಿದ್ದೀವಿ, ಬುದ್ಧನ ಮೂರ್ತಿಯನ್ನು ನಾವು ಇಟ್ಕೊಂಡ್ರೆ ನಾವು ಒಳ್ಳೆಯವರು, ನಮಗೆ ಶಾಂತಿ ಸಿಗುತ್ತೆ ಅಂತ. ನಮಗೊಬ್ಬರಿಗೆ ಶಾಂತಿ ಸಿಗಬೇಕಾಗಿಲ್ಲ, ಎಲ್ಲರಿಗೂ ಶಾಂತಿ ಸಿಗಬೇಕು. ನಾವು ಆ ಶಾಂತಿಯನ್ನು ಪಡಿಬಹುದು. ಬುದ್ಧನ ಮೂರ್ತಿ ನನ್ನ ಪ್ರಕಾರ ಒಂದು ಮಾಧ್ಯಮ ಅದು. ಬುದ್ಧನ ದೊಡ್ಡ ಮೂರ್ತಿ ಇಟ್ಕೊಂಡಿದ್ದೀನಿ, ನಾನು ದೊಡ್ಡ ಬೌದ್ಧ ಅಂತ ಹೇಳೋಕ್ಕಾಗೋದಿಲ್ಲ. ಬುದ್ಧನ ಮೂರ್ತಿ ನನ್ನ ಮನೆಯಲ್ಲಿ ಇಲ್ಲ, ನಾನು ಬುದ್ಧನ ವಿಚಾರಗಳನ್ನು ಒಪ್ಪೋದಿಲ್ಲ ಅಂತನೂ ಅಲ್ಲ. ಅದು ಒಂದು ಸಂಕೇತ. ಮೂರ್ತಿ, ಪ್ರತಿಮೆ ಅನ್ನೋದು ಒಂದು ಸಂಕೇತ. ಈಗ ದೇಶಗಳ ಉದಾಹರಣೆ ಹೇಳಿದ್ರಿ, ನಾನು ಕೂಡ ಬೇರೆ ಕೆಲವು ದೇಶಗಳಿಗೆ ಹೋದಾಗ ಅಲ್ಲಿ ಬುದ್ಧ ಅಂದರೆ ನೀವು ಭಾರತದವರಾ ಅಂತ ಕೇಳ್ತಾರೆ. ಅಂದರೆ ಆ ಬುದ್ಧ ಭಾರತದವನು ಅಂತ ಬೇರೆ ದೇಶಗಳಿಗೂ ಕೂಡ ಗೊತ್ತಾಗಿದೆ. ಆದರೆ ಬುದ್ಧನ ತತ್ವಗಳು, ಸಂದೇಶಗಳು ತಕ್ಕ ಮಟ್ಟಿಗೆ ಸೌತ್ ಏಷ್ಯನ್ ಕಂಟ್ರೀಸ್ನಲ್ಲಿ ಬಹಳಷ್ಟು ದೇಶಗಳಿಗೆ ಗೊತ್ತಿದೆ. ಕೆಲವು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದ ದೇಶಗಳಿಗೂ ಕೂಡ ಗೊತ್ತಿದೆ. ಆದ್ದರಿಂದ ಬುದ್ಧನ ಹೆಸರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳಷ್ಟು ದೇಶಗಳಲ್ಲಿ ಪರಿಚಿತರು. ಸಂವಿಧಾನ ಪಿತಾಮಹ ಅಂತ ಅದು ಒಂದೇ ಅಲ್ಲ, ಅವರಿಗೆ ಇರತಕ್ಕಂಥ ಬೇರೆ ಬೇರೆ ಕ್ವಾಲಿಟೀಸ್ ಏನಿದೆ, ಬೇರೆ ಬೇರೆ ತತ್ವಗಳು ಅವರೇನು ನಮ್ಮೆದುರಿಗೆ ಇಟ್ಟಿದ್ದಾರೆ. ಆ ಕಾರಣದಿಂದ ಅಂಥ ದೇಶ. ನಾನು ಥಾಯ್ಲೆಂಡಿಗೆ ಹೋದಾಗ ಅದು ಬುದ್ಧನನ್ನು ಅಪಾರವಾಗಿ ಪೂಜಿಸುವ ದೇಶ, ಅದು ಥಾಯ್ಲೆಂಡ್ ದೇಶ. ಆದರೆ ಥಾಯ್ಲೆಂಡ್ ದೇಶದಲ್ಲಿ ಸಮಾನತೆ ಇಲ್ಲ. ಅದೇ ಥರ ಇನ್ನು ಬೇರೆ ಶ್ರೀಲಂಕಾ ದೇಶ ಇದೆ. ಶ್ರೀಲಂಕಾದಲ್ಲಿ ಯಾವ ರೀತಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಅನ್ನೋದು ತಾವು ಹಿರಿಯ ಮಾಧ್ಯಮ ಪರಿಣತರಿದ್ದೀರಿ, ತಮಗೆ ಗೊತ್ತಿದೆ. ಆದ್ದರಿಂದ ಬುದ್ಧನ ನಾಡು ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಾವು ಯೋಗ್ಯರಾಗಬೇಕು. ನಾವು ಯೋಗ್ಯರಾದಾಗ ಬುದ್ಧನಿಗೆ ನಾವು ನಿಜವಾದ ಗೌರವ ಸಲ್ಲಿಸಿದ ಹಾಗೆ ಆಗುತ್ತೆ ಅಂತ. ಬುದ್ಧನ ವಿಚಾರಗಳನ್ನು ನಾವು ಹೀಗೆ ಅರ್ಥ ಮಾಡ್ಕೊಳ್ಬೇಕು.